ಓಕೆ. ಹಾಯ್, ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನೇಹಿತರೆ, ಸುಮಾರು 1-2 ವಾರಗಳಾಯಿತು ಯಾವುದು ವೀಡಿಯೋಸ್ಗಳು ಬಂದಿಲ್ಲ ನಮ್ಮ ಚಾನಲ್ನಲ್ಲಿ ಅಲ್ವಾ. ತಮಗೆಲ್ಲರಿಗೂ ಬೇಜಾರು ಬಂದಿರುತ್ತೆ, ಏನಪ್ಪ ಇವನು ಒಂದು ವ್ಲಾಗು ಕರೆಕ್ಟಾಗಿ ಮಾಡಲ್ಲ, ಅದು ಹೆಂಗೆ ಏನು ಮಾಡ್ತಾನೋ ಏನೋ ಅಂತ ಬೈಕೊತಾ ಇರ್ತೀರಿ. ಸೊ ಕಾರಣ ಹೇಳೋಕ್ಕೆ ಹೋದರೆ ಸಾವಿರಾರು ಇದೆ, ಬಿಡಿ, ಆಗಿದ್ದಾಯಿತು. ಓಕೆ, ನಾನು ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬ ಯೂಟ್ಯೂಬರಿಗೂ ಕೂಡ ಒಂದು ಸ್ಟುಡಿಯೋ ಸೆಟಪ್ ಮಾಡ್ಕೋಬೇಕು ಅಂತ ತುಂಬ ಆಸೆಗಳಿರುತ್ತೆ. ಹಾಗೆ ನನಗೂ ಕೂಡ ತುಂಬ ದಿನಗಳಿಂದ ನನಗೂ ಒಂದು ಸ್ಟುಡಿಯೋ ಸೆಟಪ್ ಮಾಡ್ಕೋಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು. ಬಟ್ ನಾನು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ, ಆಯಿತಾ. ನಾನೇ ಸ್ವಲ್ಪ ಜುಗಾಡು ಮಾಡಿ ಏನೋ ಒಂದು ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು 1-2-3 ವರ್ಷ ಆಯಿತು ಮಾಡಿಕೊಂಡು. ಬಟ್ ಇನ್ನೂವರೆಗೂ ನಿಮಗೆ ಯಾರಿಗೂ ತೋರಿಸಿಲ್ಲ. ನಾನು ಫಸ್ಟು ಸ್ಟುಡಿಯೋ ಸೆಟಪ್ಪು ಅಂದರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಿರೋದು ಟೆಕ್ ಭಟ್ ಅಂತ ನಂದು ಯೂಟ್ಯೂಬ್ ಚಾನಲ್ ಇತ್ತು. ಟೆಕ್ ರಿಲೇಟೆಡ್ ವಿಡಿಯೋಸ್ಗಳನ್ನೇ ಮಾಡ್ತಾಯಿದ್ದೆ. ಅವಾಗ ಏನೇನೋ ಜುಗಾಡು ಮಾಡಿ ಏನೋ ಮಾಡ್ಕೊಂಡಿದ್ದೆ ಸ್ಟುಡಿಯೋ ಸೆಟಪ್ಪು. ಹಾಗೆ ಬೆಳೀತಾ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂಥೇಳಿ ತುಂಬ ದಿನಗಳಿಂದ ಕನಸಿತ್ತು, ನಮ್ಗೆ ಒಳ್ಳೆಯ ಸ್ಟುಡಿಯೋ ಸೆಟಪ್ ಮಾಡ್ಕೋಬೇಕು. ಮತ್ತು ಈಗ ನಾನು ಲೈವಿಗೆಲ್ಲ ಹೋಗ್ತೀನಿ, ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರಬೇಕು ಅಂತ ತುಂಬ ದಿನಗಳಿಂದ ಈ ಪ್ರಾಡಕ್ಟನ್ನು ತೊಗೊಬೇಕು ಅಂತ ಆಸೆ ಇತ್ತು. ಬಟ್ ಇವಾಗ ಏನಾಗಲಿ ತೊಗೊಂಡೇ ಬಿಡೋಣ ಅಂಥೇಳಿ ಕೆಲವೊಂದಿಷ್ಟು ನನ್ನ ಸ್ಟುಡಿಯೋಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಸ್ಟುಡಿಯೋನ ನಿಮಗೆ ಸ್ಟುಡಿಯೋ ಟೂರ್ ಇರೋದಿಲ್ಲ, ಬಟ್ ನನ್ನ ಸ್ಟುಡಿಯೋಕ್ಕೆ ಏನೇನು ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ ಅದನ್ನು ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ. ಇದನ್ನೆಲ್ಲ ಸೆಟಪ್ ಮಾಡಿ ಆಮೇಲೆ ನಿಮಗೆ ನನ್ನ ಸ್ಟುಡಿಯೋ ಸೆಟಪ್ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಸ್ಟುಡಿಯೋಗೆ ಕೆಲವೊಂದು ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ, ಅದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ. ಓಕೆ ಬನ್ನಿ. ಸ್ನೇಹಿತರೆ, ಈ ಪ್ರಾಡಕ್ಟ್ಗಳನ್ನೆಲ್ಲ ತೊಗೊಂಡು ಸುಮಾರು 1-1.5 ತಿಂಗಳಾಯಿತು. ಇನ್ನುವರೆಗೂ ನಾನು ಅನ್ಬಾಕ್ಸೇ ಮಾಡಿಲ್ಲ. ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಅನ್ಬಾಕ್ಸ್ ಮಾಡಿದ್ದೀನಿ, ಏನಕ್ಕಂತಂದರೆ ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕಲ್ಲ. 10 days ರಿಟರ್ನ್ ಪಾಲಿಸಿ ಇರುತ್ತೆ, ಕೆಲವೊಂದಿಷ್ಟಕ್ಕೆ ಇರೋಲ್ಲ, ಕೆಲವೊಂದಿಷ್ಟು ಪ್ರಾಡಕ್ಟ್ಗಳಿಗೆ ಇರುತ್ತೆ. ಸೊ ಆ ದೃಷ್ಟಿಯಿಂದ ಕೆಲವೊಂದು ಐಟಮ್ಗಳನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 1-2 ಬಾಕ್ಸನ್ನು ಓಪನ್ ಮಾಡಿ ನೋಡಿದ್ದೀನಿ. ಓಕೆನಾ. ತುಂಬಾ ಇದೆ ಅನ್ಬಾಕ್ಸ್ ಮಾಡುವಂಥದ್ದು, ಸಿಕ್ಕಾಬಿಟ್ಟೆ ಪ್ರಾಡಕ್ಟ್ಗಳಿದೆ. ಬಟ್ ನನಗೆ ಟೈಮೇ ಸಿಕ್ಕಿಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಇವಾಗ ಒಂದೊಂದೇ ತೋರಿಸ್ತೀನಿ. ಇವಾಗ 1-2-3 ಪ್ರಾಡಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ ಹಲವಾರು ಪ್ರಾಡಕ್ಟ್ಗಳಿದೆ ಅನ್ಬಾಕ್ಸ್ ಮಾಡುವಂಥದ್ದು. ಇನ್ನೂ ಕ್ರೇಜಿ ಆಗಿರುವಂತಹ ಅನ್ಬಾಕ್ಸ್ಗಳು ಬರುತ್ತೆ. ಓಕೆನಾ, ಕಾಯ್ತಾ ಇರಿ. ಅದೇನು ಅಂತ ನಿಮ್ಗೆ ಹೇಳ್ತೀನಿ. ನಿಮಗೆ ದೊಡ್ಡ ಸರ್ಪ್ರೈಸ್ ಇದೆ. ಓಕೆನಾ, ಏನು ಅಂತ ಹೇಳ್ತೀನಿ ಆಮೇಲೆ. ನನಗೂ ಖುಷಿ ಆಗ್ತಾಯಿದೆ ನಿಮ್ಗೆ ಹೇಳಬೇಕು ಅಂತ. ಇಲ್ಲಿ ಇವಾಗ ನನ್ನ ಮೊದಲನೆಯ ಪ್ರಾಡಕ್ಟ್ ಸ್ಟುಡಿಯೋಗೆ ತೊಗೊಂಡಿರುವಂಥದ್ದು ಫ್ಲಿಪ್ಕಾರ್ಟಿಂದ ಬಂದಿದೆ. ಇವಾಗ ಅನ್ಬಾಕ್ಸ್ ಮಾಡೋಣ. ಓಕೆನಾ. ಇದನ್ನು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ, ಬಟ್ ಅನ್ಬಾಕ್ಸ್ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ಬೇಕಲ್ಲ, ಹಾಗಾಗಿ ಮತ್ತೆ ರೀಪ್ಯಾಕ್ ಮಾಡಿದ್ದೀನಿ. ಓಕೆನಾ. ಇದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರುವಂಥದ್ದು. ಏನು ಅಂತ ತೋರಿಸ್ತೀನಿ. 1 ನಿಮಿಷ ಬಾಕ್ಸನ್ನು ತೆಗೆದುಬಿಡೋಣ. ಬಾಕ್ಸ್ ಇನ್ನು ನಮಗೆ ಬೇಡ, ಅನ್ಬಾಕ್ಸ್ ಮಾಡಬೇಕು ಅಂಥೇಳಿ ಎಲ್ಲ ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೆ. ನೋಡಿ, ಲಾಗಿಟೆಕ್ ಅವ್ರದ್ದು ಪಿಬಲ್ 2 ಕಾಂಬೋ. ಇದು ಕೀಪ್ಯಾಡ್ ವಿತ್ ಮೌಸ್. ಇದು ಬ್ಲೂಟೂತ್ ಕೀಬೋರ್ಡು ಮತ್ತು ಮೌಸ್ ಆಗಿರುತ್ತೆ. ಓಕೆನಾ. ಬ್ಲೂಟೂತ್ತು ಮತ್ತು ಸಣ್ಣದು ಒಂದು USB ಡ್ರೈವ್ ಕೊಡ್ತಾರೆ. ಅಕಸ್ಮಾತ್ ನಿಮ್ಮ ಹಳೆಯ ಸಿಸ್ಟಮ್ ಆಗಿದ್ದರೆ ಬ್ಲೂಟೂತ್ ಇಲ್ಲ ಅಂತಂದರೆ ಆ ಡ್ರೈವನ್ನು ಹಾಕಿಬಿಟ್ಟು ಕೀಬೋರ್ಡನ್ನು ಯೂಸ್ ಮಾಡ್ಬೋದು. ಬಟ್ ನನಗೆ ಬ್ಲೂಟೂತ್ ಕೀಬೋರ್ಡ್ ಬೇಕಾಗಿತ್ತು, ಅದಕ್ಕೋಸ್ಕರ ತರಿಸ್ಕೊಂಡೆ. ಏನಕ್ಕೆ ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಕೀಬೋರ್ಡ್ ತೊಗೊಂಡಿದ್ದೀನಿ. ನೋಡಿ, ಸಖತ್ತಾಗಿದೆ ಮಾತ್ರ. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಚಿತ್ರದಲ್ಲಿ ಹೆಂಗಿದೆಯೋ ಹಂಗೆ ಇದೆ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಟಂಟಾಣ, ನೋಡ್ತಾ ಇದ್ದೀರಾ? ಬಿದ್ದೋಗ್ಬಿಟ್ರೆ ಕಷ್ಟ ಗುರು. ನೋಡಿ, ಈ ಥರ ಇದೆ. ಇದನ್ನು ತೆಗಿಯೋಣ ಇವಾಗ. ಏನೋ ರ್ಯಾಪರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸ್ಮೂತಾಗಿದೆ.
ಏನು ಮಾಡೋಣ, ಅನ್ಬಾಕ್ಸ್ ಮಾಡೋದಕ್ಕೆ ಒಳ್ಳೆ ಟೇಬಲ್ ಇರಬೇಕು, ಒಳ್ಳೆ ಲೈಟಿಂಗ್ ಇರಬೇಕು. ನಮ್ಮ ಹತ್ರ ಅದೆಲ್ಲ ಇಲ್ಲ. ಅದಕ್ಕೋಸ್ಕರ ಎಲ್ಲ ಅಪ್ಡೇಟ್ ಮಾಡ್ಕೋಬೇಕು ಇನ್ನು ಮುಂದೆ. ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ. ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದನ್ನು ಎತ್ತಿದ್ರೆ ಕೀಬೋರ್ಡ್ ಬರುತ್ತೆ. ನಮಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪಿಗೆ ಯಾರೂ ಇಲ್ವಲ್ಲ ಸ್ನೇಹಿತರೆ. ಇವಾಗ ಬಾಕ್ಸಲ್ಲಿ ಒಂದು ಕೀಬೋರ್ಡ್ ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಇದೆ. ಎಲ್ಲ ಪೇಪರ್ ಸ್ನೇಹಿತರೆ, ಪ್ಲಾಸ್ಟಿಕ್ ಅಲ್ಲ, ಪೇಪರ್. ಇದು ಚೆನ್ನಾಗಿದೆ ಪೇಪರು, ಒಂಥರ ಏನೋ ಒಂಥರ ಮಜವಾಗಿದೆ ನೋಡಿ. ಈ ಥರ ಇದೆ. ಇನ್ನೊಂದು ನಮಗೆ ಇಲ್ಲಿ ಮೌಸ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಇವಾಗ ತೆಗಿತಾ ಇದೆ ನೋಡಿ. ಒಳ್ಳೆ ಪ್ಯಾಕಿಂಗ್ ಮಾತ್ರ ನೋಡಿ, ಆಯಿತಾ? ಇದು ಬಿಟ್ಟರೆ ಇದ್ರ ಒಳಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ, ಏನೂ ಇಲ್ಲ, ಖಾಲಿ ಬಾಕ್ಸ್. ಅದು ಬಿಟ್ಟರೆ ಇದು ಕೊಟ್ಟಿದ್ದಾರೆ. ಇದ್ರ ಭಾಷೆ ಅಂತೂ ದೇವರಾಣೆ ನಮ್ಗೆ ಅರ್ಥ ಆಗಲ್ಲ. ಚೈನೀಸ್ ಭಾಷೆಯಲ್ಲಿದೆ ಯೂಸರ್ ಮ್ಯಾನ್ಯಲ್ಲು. ನಮಗೆ ಇದರ ಅವಶ್ಯಕತೆ ಇರಲ್ಲ. ಸೊ ಇದನ್ನ ಸೈಡ್ಗಿಡೋಣ ಬಾಕ್ಸ್ನ. ಸ್ನೇಹಿತರೆ ಬನ್ನಿ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ. ಇದು ಒಂಥರ ಬಟ್ಟೆ ಥರ ಇದೆ, ಬಟ್ ಬಟ್ಟೆ ಅಲ್ಲ, ಪೇಪರು. ಏನೋ ಒಂಥರ ಸೂಪರ್ ಆಗಿದೆ. ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ ಮಾತ್ರ. ಆಹಾ, ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಓಪನ್ ಮಾಡೇ ಬಿಡೋಣ. ಟಣ ಸ್ನೇಹಿತರೆ, ಕೀಬೋರ್ಡ್ ನೋಡಿ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಲಾಗಿಟೆಕ್ ಅವ್ರದ್ದು ಕೀಬೋರ್ಡ್. ಸ್ನೇಹಿತರೆ ಇದ್ರ ಬಿಲ್ಡ್ ಮಾತ್ರ ಸಖತ್ ಪ್ರೀಮಿಯಮ್ ಆಗಿದೆ. ಇದಕ್ಕೆ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಲು ಪ್ರೀಮಿಯಮ್ ಆಗಿದೆ. ಒಳ್ಳೆ ಪ್ಲಾಸ್ಟಿಕ್ಕನ್ನೇ ಯೂಸ್ ಮಾಡಿದ್ದಾರೆ. ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಒಂದು ಸ್ವಲ್ಪನೂ ಸೌಂಡ್ ಕೇಳಿಸ್ತಾ ಇಲ್ಲ. ನಾಯ್ಸು ಸ್ವಲ್ಪ ಕಡಿಮೆ. ಬೆಣ್ಣೆ ಥರ ಇದೆ ಸ್ನೇಹಿತರೆ, ಬೆಣ್ಣೆ. ಸಖತ್ ಖುಷಿ ಆಯಿತು. ಇದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿ ಇದ್ರದ್ದು ರಿವ್ಯೂಸ್ ಎಲ್ಲ ನೋಡಿಬಿಟ್ಟೆ ತೊಗೊಂಡಿರುವಂಥದ್ದು. ಓಕೆನಾ? ನೋಡಿ ಸಖತ್ತಾಗಿದೆ. ಇಲ್ಲಿ ಮೇಲ್ಗಡೆ ಶಾರ್ಟ್ಕಟ್ ಎಲ್ಲ ಕೊಟ್ಟಿದ್ದಾರೆ. ನಾವೇನಾದರೂ ಟ್ಯಾಬ್ ಏನಾದರೂ ಉಪಯೋಗಿಸಿದ್ರೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ರಾಯ್ಡು ಮತ್ತು iOS ಯಾವುದೇ ಟ್ಯಾಬ್ ಇರಲಿ, ಪ್ಯಾಡ್ ಇರಲಿ, ಅದಕ್ಕೆ ಸಖತ್ ಯೂಸ್ಫುಲ್ ಇದೆ ಇದು. ಇದಿಷ್ಟು ಕೀಬೋರ್ಡು ಶಾರ್ಟ್ಕಟ್ ಕೀ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ತುಂಬ ಅದ್ಭುತವಾಗಿದೆ. ಕಡಿಮೆ ಬೆಲೆಗೆ ಒಳ್ಳೆ ಬಿಲ್ಡು, ಒಳ್ಳೆ ಪ್ರೀಮಿಯಮ್ ಕೀಬೋರ್ಡ್. ಆಯಿತಾ? ಇವಾಗ ಕೀಬೋರ್ಡ್ ನೋಡಿದ್ದಾಯಿತು, ಇನ್ನೊಂದ್ಸಲ ನೋಡ್ಕೊಬಿಡಿ. ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಪಕ್ಕದಲ್ಲಿ ಇಲ್ಲಿ ಏನೂ ಇಲ್ಲ. ಈ ಸೈಡ್ನಲ್ಲಿ ನಿಮಗೆ ಒಂದು ಬಟನ್ ಕೊಟ್ಟಿದ್ದಾರೆ ಆನ್ ಆಫ್ ಮಾಡ್ಕೊಳ್ಳೋದಕ್ಕೆ ಕೀಬೋರ್ಡ್. ನೋಡಿ ಕಾಣಿಸ್ತಾ ಇದೆಯಾ? ಪವರ್ ಆನ್ ಆಯಿತು, ಪವರ್ ಆಫ್ ಮತ್ತು ಆನ್ ಬಟನ್ ಕೊಟ್ಟಿದ್ದಾರೆ. ಇದಕ್ಕೆ ಅವರೇ 2 ಶೆಲ್ಗಳನ್ನು ಕೊಟ್ಟಿರ್ತಾರೆ. 2 ಶೆಲ್ಲು ಬೇಕಾಗುತ್ತೆ. ಇದು ಆಪ್ರೇಟ್ ಆಗಬೇಕು ಅಂತಂದರೆ 2 ಶೆಲ್ ಹಾಕ್ಕೋಬೇಕು. ಅವರು ತುಂಬ ಒಳ್ಳೆಯ ಶೆಲ್ಲನ್ನು ಕೊಟ್ಟಿದ್ದಾರೆ. ಡ್ಯೂರಸೆಲ್ ತುಂಬ ಒಳ್ಳೆಯದು. ಇವಾಗ ಮೌಸ್ ನೋಡೋಣ ಬನ್ನಿ. ನೋಡಿ ಪೌಚು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇದಕ್ಕೆ ಯೂಸ್ ಮಾಡಿದಾರಲ್ಲ ಮೆಟೀರಿಯಲ್ಲು, ನೆಕ್ಸ್ಟ್ ಲೆವೆಲ್ ಪ್ರೀಮಿಯಮ್. ಮೌಸ್ ನೋಡ್ತಾ ಇದ್ದೀರಾ? ನೋಡಿ ಕಂಪ್ನಿ ಲೋಗೋ ಇದೆ. ಸ್ಟಿಕ್ಕರಿಂಗ್ ಎಲ್ಲ ಇನ್ನು ನೋಡಿ, ಸ್ಟಿಕ್ಕರಿಂಗ್ ಇನ್ನೂ ತೆಗೆದಿಲ್ಲ. ಓಕೆನಾ? ಹಿಂದ್ಗಡೆ ಬಂದರೆ ಇಲ್ಲಿ ಆನ್ ಆಫ್ ಕೊಟ್ಟಿದ್ದಾರೆ. ಇದು ಸ್ವಿಚ್, 3 ಡಿವೈಸಿಗೆ ಸ್ವಿಚ್ ಮಾಡ್ಕೋಬೋದು. ಒಂದೇ ಸಲ 3 ಡಿವೈಸನ್ನು ಯೂಸ್ ಮಾಡ್ಕೋಬೋದು, ಅಂದರೆ ಸ್ವಿಚ್ ಮಾಡ್ಕೋಬೋದು. ಆ್ಯಂಡ್ರಾಯ್ಡಿಂದ iOS-ಇಂದ ಸಿಸ್ಟಮು, ಹೀಗೆ ಸ್ವಿಚ್ ಮಾಡ್ಕೊಳ್ಳೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಇದೆ. ಇದು ಕೂಡ ಶೆಲ್ ಹಾಕ್ಕೋಬೇಕು. ಇದು ಮೋಸ್ಟ್ಲಿ ಮ್ಯಾಗ್ನೆಟ್ ಅಂತ ಅನಿಸುತ್ತೆ. ಇರಿ ನೋಡೋಣ. ನೋಡಿ ಇಲ್ಲೂ ಕೂಡ ಡ್ಯೂರಸೆಲ್ ಶೆಲ್ಲನ್ನು ಹಾಕಿ ಕಳಿಸಿದ್ದಾರೆ. ಇದು ನೋಡಿ, ಇದಕ್ಕೆ ಒಂದು ಸ್ಕ್ರೂಬಿ ಏನೂ ಇಲ್ಲ. ಜಸ್ಟ್ ಇದ್ರ ಮೇಲೆ ಹಿಂಗಿಟ್ರೆ ಆಯ್ತು, ಆಟೋಮೆಟಿಕ್ಲಿ ಅಂಟ್ಕೊಂಡ್ಬಿಡುತ್ತೆ. ಫುಲ್ ಮ್ಯಾಗ್ನೆಟ್ಟು. ಮೆಟೀರಿಯಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಬೆಣ್ಣೆ ನೋಡಿ, ಕೇಳಿಸ್ತಾ ಇದೆಯಾ? ನಾಯ್ಸೇ ಇಲ್ಲ, ಫುಲ್ ಸೈಲೆಂಟ್. ಇಟ್ಕೊಳ್ಳೋದಕ್ಕೂ ಅಷ್ಟೇ ಸಖತ್ತಾಗಿದೆ, ಸೂಪರಾಗಿದೆ ಮೌಸ್ ಅಂತೂ. ಓಕೆನಾ? ಕೀಬೋರ್ಡು ಮತ್ತು ಮೌಸ್ ಇದೆರಡು ಸೇರಿ ನನಗೆ ಸುಮಾರು 4,500 ಆಗಿರ್ಬೋದು. ಕರೆಕ್ಟು 4,300 ಎಷ್ಟು ಆಯಿತು. ಒಟ್ಟಿನಲ್ಲಿ 4,500 ಅಂತ ಇಟ್ಕೊಳ್ಳಿ. ಓಕೆನಾ? ಲಿಂಕ್ ಬೇಕಾದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂತಂದರೆ ಪರ್ಚೇಸ್ ಮಾಡಿ. ಕೀಬೋರ್ಡು ಮೌಸ್ ಅಂತೂ ಬೆಂಕಿ, ನೆಕ್ಸ್ಟ್ ಲೆವೆಲ್ ಇದೆ. ಓಕೆನಾ? ಇವಾಗ ಒಂದು ಅನ್ಬಾಕ್ಸ್ ಮಾಡಾಯಿತು. ಇವಾಗ 2ನೇದು ಅನ್ಬಾಕ್ಸ್ ಮಾಡೋಣ. ಇದನ್ನೆಲ್ಲ ಸೈಡಿಗೆ ಹಾಕ್ಬಿಡೋಣ. ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಕೀಬೋರ್ಡ್ ಸೈಡಿಗೆ ಇಟ್ಕೊಬಿಡ್ತೀನಿ, ಜಾಗನೇ ಇಲ್ಲ. ನಮ್ಗೆ ಯಾರಾದರೂ ಒಬ್ಬರು ವಿಡಿಯೋ ಮಾಡೋಕ್ಕೆ ಸಿಕ್ಕಿದ್ರೆ ಮಾತ್ರ ಒಳ್ಳೆ ಅನ್ಬಾಕ್ಸ್ ವಿಡಿಯೋಸ್ ಮಾಡ್ಬೋದಾಗಿತ್ತು. ಏನು ಮಾಡೋಣ ಸ್ನೇಹಿತರೆ,
ಇದು ನೋಡಿ ಇನ್ನೊಂದು ಪ್ರಾಡಕ್ಟ್ ಇದೆ. ಇದು ನನಗೆ ಅಮೆಜಾನಿಂದ ಬಂದಿರುವಂತಹ ಬಾಕ್ಸು. ಇದನ್ನು ಇನ್ನೂವರೆಗೂ ಅನ್ಬಾಕ್ಸ್ ಮಾಡಿಲ್ಲ. ನೋಡಿ ಸೀಲ್ ಹಾಗೇ ಇದೆ, ಕಾಣಿಸ್ತಾ ಇದೆಯಾ? ಅನ್ಬಾಕ್ಸೇ ಮಾಡಿಲ್ಲ. ನಿಮಗೆ ತೋರಿಸ್ಕೊಂಡು ಆಮೇಲೆ ಯೂಸ್ ಮಾಡೋಣ ಅಂಥೇಳಿ. ಮತ್ತು ನಮಗೆ ಅನ್ಬಾಕ್ಸ್ ಮಾಡೋದಕ್ಕೂ ಟೈಮ್ ಸಿಕ್ಕಿಲ್ಲ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಇವಾಗ. ಚಾಕು ಬೇರೆ ತಂದಿಲ್ಲ ಗುರು, ಏನಾದರೂ ಮಾಡಿ ಅನ್ಬಾಕ್ಸ್ ಮಾಡೋಣ. ಲೇಬಲ್ ಕೀಳ್ತಾ ಇದ್ದೀನಿ ನೋಡಿ. ಏನೇನೆಲ್ಲ ಸರ್ಕಸ್ ಮಾಡಬೇಕಲ್ವಾ ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಓಕೆನಾ. ಸೀಲ್ ಓಪನ್ ಮಾಡಿ ಆಯಿತು. ಒಳಗಡೆ ಇನ್ನೊಂದು ಬಾಕ್ಸ್ ಇದೆ, ಕಾಣಿಸ್ತಾ ಇದೆಯಾ? ಇದೇನು ಅಂತ ಹೇಳ್ತೀನಿ. ಇದು ಖಾಲಿ ಬಾಕ್ಸ್, ಬಿಸಾಕ್ಬಿಡೋಣ. ಆ ಬಾಕ್ಸ್ ಕೂಡ ವೇಸ್ಟ್ ಮಾಡಲ್ಲ ಸ್ನೇಹಿತರೆ, ಯೂಸ್ ಮಾಡ್ಕೊತೀನಿ. ಇದು ತೋರಿಸ್ತೀನಿ ರೀ, ಒಂದು ಸೆಕೆಂಡ್. ನಾನು ನೋಡಿಲ್ಲ, ಅದಕ್ಕೋಸ್ಕರ ನೋಡ್ಕೊತಾ ಇದ್ದೀನಿ. ಓವರ್ ಹೆಡ್ ಸ್ಟ್ಯಾಂಡು, ಇದಕ್ಕೆ ಏನಂತಾರೆ ಅಂತಲೇ ಗೊತ್ತಿಲ್ಲ ನನಗೆ, ಸೊ ಅದಕ್ಕೋಸ್ಕರ ನೋಡ್ಕೊತಾ ಇದ್ದೀನಿ. ಇದು ನೋಡಿ ಸ್ನೇಹಿತರೆ, ಇದು ನನ್ನ ಸ್ಟುಡಿಯೋಗೆ ಅಂತ ತರಿಸಿದ್ದು. ಸಖತ್ತಾಗಿದೆ. ಇದೇನು ಬ್ರೋಲವಯ್ಯನ ಏನೋ, ನನಗೆ ಇಂಗ್ಲೀಷ್ ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇಲ್ಲ. ಬಟ್ ಒಳ್ಳೆ ಬ್ರ್ಯಾಂಡು ಅಂತ ಅನ್ಕೊತೀನಿ. ಏನಕ್ಕಂತಂದರೆ ಈ ಪ್ರಾಡಕ್ಟಿಗೆ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ರೇಟಿಂಗ್ಸ್ ಇದೆ, ಅದಕ್ಕೋಸ್ಕರ ತರಿಸ್ಕೊಂಡೆ ಸ್ನೇಹಿತರೆ. ಇದು ಓವರ್ ಹೆಡ್ ಸ್ಟ್ಯಾಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ನನಗೆ ಇದು ಅನ್ಬಾಕ್ಸ್ ಮಾಡೋದಕ್ಕೆ ಮತ್ತು ಲೈವ್ ಮಾಡೋದಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ. ಇದೊಂಥರ ನನಗೆ ಟ್ರೈಪಾಡ್ ಥರನೇ. ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ, ಓಕೆನಾ. ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ನೋಡಿ ಬಾಕ್ಸ್ ಪ್ಯಾಕೇಜ್ ಹೀಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಹೇಗೆಲ್ಲ ಯೂಸ್ ಮಾಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಬಿಡಿ. ಇದ್ರ ಬೆಲೆ ನನಗೆ ಮೋಸ್ಟ್ಲಿ 1400 ರೂಪಾಯಿನೋ ಇದ್ರ ಬೆಲೆ. ಇದಕ್ಕೆ 2500 ಏನೋ ಇತ್ತು, ನನಗೆ 1400ಕ್ಕೇನೋ ಸಿಕ್ಕಿದೆ. ಇದು ಅಮೆಜಾನಿನಲ್ಲಿ ಆರ್ಡ್ರ್ ಹಾಕಿದ್ದು. ಇವಾಗ ಪ್ರಾಡಕ್ಟನ್ನು ಓಪನ್ ಮಾಡೋಣ, ಓಕೆನಾ. ಹರಿದು ಬಿಸಾಕೋಣ ಬನ್ನಿ. ಇವಾಗ ತೆಗಿತಾ ಇದ್ದೀನಿ. ಇದೇನಿದು? ಇಲ್ಲೊಂದೇನೋ ಕೊಟ್ಟಿದ್ದಾರೆ, ಆಮೇಲೆ ನೋಡೋಣ. ಮೊದಲು ತೆಕ್ಕೊಬಿಡೋಣ, ಓಕೆ. ಏನೇನೋ ಉದುರ್ತಾ ಇದೆ, ಮೊದಲು ತೆಕ್ಕೊಬಿಡ್ತೀನಿ, ಆಮೇಲೆ ಹೇಳ್ತಾ ಹೋಗ್ತೀನಿ, ಓಕೆ. ಇದು ಮೊಬೈಲ್ನ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಅಯ್ಯಪ್ಪ, ಒಂದೇ ಸೆಕೆಂಡ್ ಸ್ನೇಹಿತರೆ. ಬಾಕ್ಸಲ್ಲಿ ಏನೂ ಇಲ್ಲ, ಖಾಲಿ ಬಾಕ್ಸು. ವಾವ್, ಸಕ್ಕತ್ತ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಅನ್ಬಾಕ್ಸ್, ಓಕೆನಾ. ನೋಡೋಣ ಏನಂತ. ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಇದೆ. ಪಾಪ ನಿಮಗೆ, ನನಗೆ ಬೇಜಾರಾಗ್ತಾ ಇದೆ, ಲೈಟಿಂಗ್ ಸರಿ ಇಲ್ಲ. ಇಲ್ಲಾಂದ್ರೆ ಒಳ್ಳೆ ಅನ್ಬಾಕ್ಸ್ ವಿಡಿಯೋಸ್ನ ನಿಮ್ಗೆ ತೋರಿಸ್ಬೋದಾಗಿತ್ತು. ಏನು ಮಾಡೋಣ ಸ್ನೇಹಿತರೆ, ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ನಾನು ಒಬ್ಬನೇ ಗುದ್ದಾಡಬೇಕು. ಇಲ್ಲಿ ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ನೋಡಿ ಈ ಥರ ಇದೆ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ? ಇದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ತರಿಸಿರೋದು. ನೋಡೋಣ ಏನು ಅಂತ. ಈ ಥರ ಎಕ್ಸ್ಟೆಂಡ್ ಆಗುತ್ತೆ. ನೋಡಿ, ಇದನ್ನ ನಾವು ಟೇಬಲಿಗೆ ಮೌಂಟ್ ಮಾಡ್ಕೋಬೇಕು, ಆಯಿತಾ. ಆಮೇಲೆ ಇನ್ನೊಂದು ಟ್ಯಾಬು ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಹೋಲ್ಡ್ರ್ ಕೊಟ್ಟಿದ್ದಾರೆ, ಓಕೆನಾ. ಇದನ್ನೆಲ್ಲ ತೋರಿಸ್ತೀನಿ ಇವಾಗ. ಇದು ಓಪನ್ ಮಾಡೇ ಬಿಡೋಣ, ಏನಂತಾರೆ. ಟೈಮ್ ಇಲ್ಲ ಗುರುವೆ, ಕೆಲಸಕ್ಕೆ ಬೇರೆ ಹೋಗಬೇಕು. ಸಖತ್ ಟೈಟ್ ಇದೆ. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದು ಟ್ಯಾಬನ್ನು ಹೋಲ್ಡ್ ಮಾಡೋದಕ್ಕೆ ಅಂತ ಕೊಟ್ಟಿರೋವಂಥದ್ದು, ಓಕೆನಾ. ಟ್ಯಾಬ್ ಹೋಲ್ಡರ್, ಇದು ಮೊಬೈಲ್ ಹೋಲ್ಡರ್. ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಇದು ಮೊಬೈಲ್ ಹೋಲ್ಡರ್. ನೆಕ್ಸ್ಟ್ ಇದೇನು ಅಂತ ಗೊತ್ತಿಲ್ಲ, ಇರಿ ನೋಡಿ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ತರಿಸಿದ್ದು. ಇದು ಏನಂತ ಗೊತ್ತಿಲ್ಲ ನೋಡಿ, ಹೀಗಿದೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇದು ಮೌಂಟ್ ಮಾಡೋದು ಅಂತ ಅನಿಸುತ್ತೆ, ಬನ್ನಿ
ಏನು ಅಂತ ನೋಡೇ ಬಿಡೋಣ. ನೋಡಿ ಇದು ಓ ಕರೆಕ್ಟು ಸ್ನೇಹಿತರೆ. ಇದನ್ನ ಏನು ನೋಡ್ತಾ ಇದ್ದೀರಾ, ಇದನ್ನ ಹಿಂಗೆ ತಿರ್ಸಿದ್ರೆ ಇದು ಮೇಲ್ಗಡೆ ಬರುತ್ತೆ. ಇಲ್ಲಿ ಹೇಳ್ತೀನಿ, ಗೊತ್ತಾಯ್ತು ಏನಂತ ಸ್ನೇಹಿತರೆ. ಇದೇನು ಗೊತ್ತಾ, ಟೇಬಲಿಗೆ ಮೌಂಟ್ ಮಾಡ್ಕೊಳ್ಳೋದು. ಟೇಬಲ್ ಎಡ್ಜ್ ಇರುತ್ತಲ್ಲ, ಅದಕ್ಕೆ ಇದು ಟೇಬಲ್ ಎಡ್ಜ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಈ ಥರ ಮೌಂಟ್ ಮಾಡ್ಕೋಬೇಕು. ಮೌಂಟ್ ಮಾಡಿಕೊಂಡು ಇಲ್ಲಿ ಒಂದು ಚಿಕ್ಕದು ಹೋಲ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಚಿಕ್ಕದಾಗಿ ಹೋಲ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಚಿಕ್ಕದಾಗಿ ಹೋಲ್ ಇದೆಯಲ್ಲ, ಇದಕ್ಕೆ ನಾವು ಇದು ಕಾಣಿಸ್ತಾ ಇದೆಯಾ, ಇದನ್ನು ಇದ್ರ ಒಳಗಡೆ ಹಾಕ್ಕೋಬೇಕು. ಓಕೆನಾ? ನೋಡಿ ಈ ಥರ ನಾವು ಇದನ್ನು ಟೇಬಲಿಗೆ ಅಟ್ಯಾಚ್ ಮಾಡಿದ್ವಿ ಅಂತಂದರೆ, ಒಂದು ಸೆಕೆಂಡು ತೋರಿಸ್ತೀನಿ, ಸ್ಪೇಸ್ ಸಾಕಾಗಲ್ಲ. ಇದನ್ನು ನಾವು ಟೇಬಲಿಗೆ ಅಟ್ಯಾಚ್ ಮಾಡಿದ್ವಿ ಅಂತಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಇದಕ್ಕೆ ನಾವು ಇದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಇದು ಫಿಕ್ಸ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆನಾ? ಒಂದು ಸೆಕೆಂಡು. ಇದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು ಈ ಥರ. ತುಂಬ ದಿನ ಆಯಿತು ಈ ಮೈಕ್ ಬಳಸ್ದೇನೆ. ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆಯಾ ಅಲ್ವಾ ಅಂತ ಗೊತ್ತಿಲ್ಲ. ಇಲ್ಲ ಮತ್ತೆ ತಿರ್ಗಾ ಹೊಸದಾಗಿಂದ ವಿಡಿಯೋಸ್ ಮಾಡಬೇಕು. ಇವಾಗ ಅನ್ಬಾಕ್ಸ್ ಮಾಡಿದಷ್ಟು ವೇಸ್ಟು. ಏನು ಹೇಳಿ. ನೋಡಿ ಇದಕ್ಕೆ ಈ ಥರ ಮೌಂಟ್ ಮಾಡ್ಕೊಳ್ಳುವಂಥದ್ದು. ಓಕೆನಾ? ಮೊಬೈಲ್ ಹೋಲ್ಡರಾರು ಹಾಕ್ಕೋಬೋದು, ಟ್ಯಾಬಿಂದ ಹೋಲ್ಡರಾರು ಹಾಕ್ಕೋಬೋದು ಈ ರೀತಿಯಾಗಿ. ಇವಾಗ ನಿಮಗೆ ಉದಾಹರಣೆಗೆ ತೋರಿಸ್ಬಿಡ್ತೀನಿ ರೀ. ನೋಡಿ ಈ ಥರ. ಒಂದು ಸೆಕೆಂಡು. ಈ ಥರ ಹಾಕ್ಕೊಂಬಿಟ್ರೆ ಇಲ್ಲಿ ಒಂದು ಸ್ಕ್ರೂ ಬರುತ್ತೆ ಟೈಟ್ ಮಾಡ್ಕೊಳ್ಳೋದಕ್ಕೆ. ಟೈಟ್ ಮಾಡ್ಕೊಂಬಿಟ್ರೆ ಇಲ್ಲಿ ನಾವು ಟ್ಯಾಬನ್ನು ಹಾಕ್ಕೊಬೋದು ಆರಾಮಾಗಿ. ಇದನ್ನ ಟೇಬಲಿಗೆ ಮೌಂಟ್ ಮಾಡ್ಕೊಬಿಟ್ರೆ ಹೀಗೆ, ಟೇಬಲ್ ಹೀಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ನಾವು ಆರಾಮ ಇಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಆರಾಮ ಹಿಂಗೆ ನೋಡ್ಬೋದು. ನಮಗೆ ಅಡ್ಜಸ್ಟ್ಮೆಂಟ್ ಹೆಂಗೆ ಬೇಕೋ ಹಂಗೆ ಈ ಥರ ಮಾಡ್ಕೊಬೋದು. ಹೈಟ್ ಬೇಕಾದ್ರೂ ಮಾಡ್ಕೊಬೋದು. ನೋಡಿ ಈ ಥರ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು. ಫುಲ್ಲು ಬೆಂಡ್ ಆಗುತ್ತೆ ಈ ಥರ. ಇದು ನನ್ನ ಸ್ಟುಡಿಯೋ ಟೇಬಲಿಗೆ ಬೇಕು ಅಂತ ಹೇಳ್ಬಿಟ್ಟು ತರಿಸಿದ್ದು. ಇವಾಗ ನಾನು ಯೂಟ್ಯೂಬಲ್ಲಿ ಲೈವ್ ಎಲ್ಲ ಹೋಗ್ತಾ ಇರ್ತೀನಲ್ವಾ, ನನಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಸೆಟಪ್ ಮಾಡಿ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೆ ನಿಮಗೆ ಯಾವ ಥರ ಏನೇನು ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ ನಮ್ಮ ಸ್ಟುಡಿಯೋಗೆ ಅಂತ ಉದಾಹರಣೆಗೆ ತೋರಿಸಿದ್ದು. ಓಕೆನಾ? ನೋಡಿ ಈ ಥರ ಇದೆ ಸ್ನೇಹಿತರೆ. ನನ್ನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಇದು ಟೇಬಲ್ ಟ್ರೈಪಾಡ್. ಓಕೆನಾ? ಇದನ್ನೆಲ್ಲ ನನ್ನ ಸ್ಟುಡಿಯೋದಲ್ಲಿ ಎಲ್ಲ ಸೆಟಪ್ ಮಾಡಿ ನಿಮಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ಬೇಕಾಗಿತ್ತು, ತೋರಿಸಿದ್ದಾಯಿತು. ಬನ್ನಿ ಇವಾಗ ಪಕ್ಕಕ್ಕೆ ಇಡೋಣ. ಓಕೆನಾ? ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ. ಈಗ ಇನ್ನೊಂದು ಪ್ರಾಡಕ್ಟ್ ಇದೆ, ತುಂಬ ದೊಡ್ಡದು. ಏನಂತ ತೋರಿಸ್ತೇನೆ ಬನ್ನಿ. ಬಾ ಇದಂತೂ ತುಂಬ ದೊಡ್ಡ ಬಾಕ್ಸು. ನೋಡಿ ನಾನೇ ಕಾಣಿಸ್ತಾ ಇಲ್ಲ, ಬಾಕ್ಸೇ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ದೊಡ್ಡ ಬಾಕ್ಸು. ಇದು ಕೂಡ ನಾನು ಬಾಕ್ಸ್ ಓಪನ್ ಮಾಡಿಲ್ಲ. ಬನ್ನಿ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಓಕೆನಾ? ಇದು ಹೆಂಗೆ ಓಪನ್ ಮಾಡ್ತಾ ಇದ್ದೀನಿ. ಸಾರಿ ಸ್ನೇಹಿತರೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಇಲ್ಲ, ಎಲ್ಲದಕ್ಕೂ ನಾನೇ ಗುದ್ದಾಡಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಬಾಕ್ಸ್ ಒಳಗಡೆ ಏನಿದೆ ಅಂತ. ತೆಗಿಲ್ಲ ಹೊರಗಡೆ. ನಾನು ಏನೋ ಅನ್ಕೊಂಡೆ ಬಾಕ್ಸ್ ನೋಡಿ, ಬಟ್ ಅಷ್ಟು ದೊಡ್ಡ ಬಾಕ್ಸಲ್ಲಿ ನೋಡಿ ಇಷ್ಟು ಚಿಕ್ಕದಾಗಿದೆ ಬಾಕ್ಸ್. ನೋಡಿ ಏನೋ ಅನ್ಕೊಂಬಿಟ್ಟೆ, ಖುಷಿಯಾಗೋಯ್ತು ಒಂದ್ಸಲ. ನೀವು ಖುಷಿ ಆದ್ರೆ ಅಂತ ಅನ್ಕೊತೀನಿ. ನೋಡಿ ಇದು ಏನು ಅಂತಂದರೆ ಕಾಣಿಸ್ತಾ ಇದೆಯಾ, ಇದು ಗೋಡಾಕ್ಸ್ ಅವ್ರದ್ದು ಸಾಫ್ಟ್ ಬಾಕ್ಸ್. ಸಾಫ್ಟ್ ಬಾಕ್ಸ್ ಅಂದರೆ ಏನು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಮೊದಲಿಗೆ ಇದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಬನ್ನಿ. ಇದಕ್ಕೆ ಒಂದು ಒಳ್ಳೆಯ ಪೌಚ್ ಕೊಟ್ಟಿದ್ದಾರೆ, ಓಪನ್ ಮಾಡೋಣ. ಸಖತ್ತಾಗಿದೆ ಗುರು, ಸಖತ್ ಪ್ರೀಮಿಯಮ್ ಆಗಿದೆ. ಓಹೋ ಹೋ 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 ಇರಿ, ಇನ್ನೊಂದು ಏನೋ ಇದೆ ಇದ್ರೊಳಗಡೆ. ಅಯ್ಯಪ್ಪ, ಓಪನ್ ಮಾಡಿದ್ರೆ ಇಷ್ಟೇ. ಇದು ಬರೀ ಕವರ್ ಅಷ್ಟೇ. ಇದೇನಂತ ಹೇಳ್ತೀನಿ ಆಮೇಲೆ. ಮೊದಲಿಗೆ ಕನ್ಫ್ಯೂಸ್ ಆಗಿಬಿಡಿ, ಏನಪ್ಪ ಇವನು ಛತ್ರಿ ಎಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಅಂತ ಅನ್ಕೊಂಬಿಟ್ರ. ನೋಡೋಕೆ ಛತ್ರಿ ಥರನೇ ಇದೆ ಸ್ನೇಹಿತರೆ, ಬಟ್ ಇದು ಏನು ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಇದು ಗೋಡಾಕ್ಸ್ ಕಂಪ್ನಿದು.
ಸಖತ್ ಖುಷಿ ಆಗ್ತಾ ಇದೆ. ಫೈನಲಿ ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ ಈ ಪ್ರಾಡಕ್ಟನ್ನು ತೊಗೊಬೇಕು ಅಂತ. ಬಟ್ ಏನಕ್ಕೆ ಬೇಡ ಬೇಡ ಅನ್ಕೊಂಡು ಸುಮ್ಮನೆ ಇದ್ದೆ. ಇಲ್ಲ, ಇನ್ನು ಮುಂದೆ ಏನಾದರೂ ಮಾಡಲೇಬೇಕು ನಾವು ಅಂಥೇಳಿ ತೊಗೊಂಡಿದ್ದಾಯಿತು. ಎಸ್, ನೋಡಿ, ಒಂದು ಸೆಕೆಂಡು. ತುಂಬ ದೊಡ್ಡದಾಗಿದೆ, ಚಿಕ್ಕದಾಗಿದೆ ಅಂತ ಅಂದ್ಕೊಂಡಿದ್ದೆ. ಇಮೇಜಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಬಟ್ ನೋಡಿ, ಇದು ನೋಡೋದಕ್ಕೆ ಅಂಬ್ರೆಲಾ ಥರ ಇದೆ ಅಲ್ವಾ? ಗೋಡಾಕ್ಸ್ ಕಂಪ್ನಿದು ನೋಡೋದಕ್ಕೆ ಅಂಬ್ರೆಲಾ ಥರ ಇದೆಯಲ್ಲ. ಈ ಸೈಡ್ ನೋಡಿ. ಇರಿ ಒಂದು ಸೆಕೆಂಡ್ ತೋರಿಸ್ತೀನಿ. ಓಕೆ, ನೋಡಿ ಒಳಗಡೆ ಹೇಗಿದೆ. ಹೊರಗಡೆ ಸೇಮ್ ಅಂಬ್ರೆಲಾ ಥರನೇ, ಅಂದರೆ ಛತ್ರಿ ಥರನೇ ಇದೆ ಹೊರಗಡೆ. ಒಳಗಡೆ ಈ ರೀತಿಯಾಗಿದೆ. ಸ್ನೇಹಿತರೆ, ನಾನು ಆವಾಗಲೇ ಅನ್ಬಾಕ್ಸ್ ಮಾಡಬೇಕಾದ್ರೆ ಹೇಳಿದೆ ನಿಮಗೆ ಸಾಫ್ಟ್ ಬಾಕ್ಸ್ ತೊಗೊಂಡಿದ್ದೀನಿ ಅಂತ. ಸಾಫ್ಟ್ ಬಾಕ್ಸ್ ಅಂತಂದರೆ ಏನು ಅಂತ ತುಂಬ ಜನರಿಗೆ ಡೌಟ್ಗಳಿರುತ್ತೆ. ಗೊತ್ತಿದ್ದವ್ರಿಗೆ ಆಯಿತು, ತುಂಬ ಜನರಿಗೆ ಗೊತ್ತಿರೋದಿಲ್ಲ ಸಾಫ್ಟ್ ಬಾಕ್ಸ್ ಅಂತಂದರೆ ಏನು ಅಂತ. ನೀವು ನೋಡಿರ್ಬೋದು ಸ್ಟುಡಿಯೋಗಳಲ್ಲಿ ಮತ್ತು ಫೋಟೋಗ್ರಫಿಗಳಲ್ಲೆಲ್ಲ ಇದನ್ನು ಉಪಯೋಗಿಸ್ಕೊತಾರೆ. ಇದು ಏನು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ, ಬನ್ನಿ. ಓಕೆನಾ? ಇದು ನೋಡಿ, ಹೊರಗಡೆ ಛತ್ರಿ ಥರ ಇದೆ, ಒಳಗಡೆ ರಿಫ್ಲೆಕ್ಟರ್ ಇದೆ. ಓಕೆನಾ? ನಾವು ಇಲ್ಲಿ ಲೈಟನ್ನು ಕೊಟ್ಟವಾಗ ನಮಗೆ ಈ ಲೈಟನ್ನು ರಿಫ್ಲೆಕ್ಟ್ ಮಾಡಿ ಕೊಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಫಿಲ್ಟ್ರ್ ಬರುತ್ತೆ ನೋಡಿ. ಇದು ಥರ ಪೇಪರ್ ಥರನೇ ಇದೆ ಫಿಲ್ಟ್ರು. ಇವಾಗ ಇದನ್ನು ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಇವಾಗ ನಾನು ಛತ್ರಿ ಥರ ತೋರಿಸಿದ್ನಲ್ಲ ಸಾಫ್ಟ್ ಬಾಕ್ಸು, ಅದಕ್ಕೆ ಇದೊಂಥರ ಫಿಲ್ಟ್ರ್ ಇದ್ದಂಗೆ. ಇರಿ, ಇದನ್ನೊಂದು ಅನ್ಬಾಕ್ಸ್ ಮಾಡಿಬಿಡೋಣ. ನೋಡಿ, ಈ ಥರ ಪ್ಲಾಸ್ಟಿಕ್ದು ಪೇಪರ್ ಥರ ಇದೆ ಇದು. ಓಕೆನಾ? ಕಾಣಿಸ್ತಾ ಇದೆಯಾ? ಇವಾಗ ಇದಿದೆಯಲ್ವಾ, ಇದು ರಿಫ್ಲೆಕ್ಟರ್. ಒಳಗಡೆ ನೀವು ಏನು ವೈಟ್ ಕಲರು ಚಕಪಕ ಅಂತ ಹೊಳಿತಾ ಇದೆ ನೋಡಿ, ಇದು ರಿಫ್ಲೆಕ್ಟರ್. ಸ್ನೇಹಿತರೆ, ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಇವಾಗ ನಾವು ಇಲ್ಲೊಂದು ಬಲ್ಬ್ ಫಿಕ್ಸ್ ಮಾಡಿದರೆ, ಕಾಣಿಸ್ತಾ ಇದೆಯಾ? ಇಲ್ಲಿ ನಾನು ಒಂದು ಬಲ್ಬ್ ಫಿಕ್ಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಬಲ್ಬನ್ನು ಆನ್ ಮಾಡಿದವಾಗ ಆ ಬಲ್ಬಿನ ಪ್ರಕಾಶ ಏನಿರುತ್ತೆ ಅದನ್ನು ರಿಫ್ಲೆಕ್ಟ್ ಮಾಡಿ ಕೊಡುತ್ತೆ. ಅದ್ರ ಜೊತೆಗೆ ಈ ಫಿಲ್ಟ್ರ್ ಕಾಣಿಸ್ತಾ ಇದೆಯಾ, ಇಲ್ಲಿ ಈ ಥರ ಹೀಗೆ ಅಂಟಿಸ್ಕೋಬೇಕು. ಈ ಥರ ಫುಲ್ಲು ನೋಡಿ, ಈ ಥರ ನಿಮ್ಗೆ ಉದಾಹರಣೆಗೆ ತೋರಿಸ್ತಾ ಇರೋದು. ಓಕೆನಾ? ಸುತ್ತಲೂ ಈ ಥರ ಅಂಟಿಸ್ಕೊಡೋದು. ಸ್ನೇಹಿತರೆ, ಇಲ್ಲೊಂದು ಕಡ್ಡಿ ಕಾಣಿಸ್ತಾ ಇದೆಯಾ, ಇದಕ್ಕೆ ಒಂದು ಬಲ್ಬ್ ಹೋಲ್ಡ್ರ್ ಬರುತ್ತೆ. ಓಕೆನಾ? ಆ ಬಲ್ಬ್ ಹೋಲ್ಡ್ರಿಗೆ ನಾವು ಬಲ್ಬನ್ನು ಹಾಕಿ ಬಲ್ಬನ್ನು ನಾವು ಉರಿಸಿದವಾಗ ಆ ಬಲ್ಬಿನ ಬೆಳಕು ಸ್ಪ್ರೆಡ್ ಆಗಿ ಇದ್ರ ಮೂಲಕ ಬರುತ್ತೆ. ಈ ಪರದೆನ ನಾವು ತೆಗೆದ್ರೆ ಬಲ್ಬಿನ ಬೆಳಕೇನಿರುತ್ತೆ ತುಂಬ ಹಾರ್ಷಾಗಿ ಬರುತ್ತೆ. ಬಟ್ ನಾವು ಈ ಫಿಲ್ಟ್ರನ್ನ ಬಳಸೋದ್ರಿಂದ ಬೆಳಕು ಏನು ಬರುತ್ತೆ ಫುಲ್ ಸಾಫ್ಟಾಗಿ ಬರುತ್ತೆ. ಸೊ ಕಣ್ಣಿಗೂ ಎಫೆಕ್ಟ್ ಇರಲ್ಲ, ಮತ್ತು ಈ ವಿಡಿಯೋ ಮಾಡೋರಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಓಕೆನಾ? ನೀವು ನೋಡಿರ್ಬೋದು ಸ್ಟುಡಿಯೋಗಳಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ಫೋಟೋ ಶೂಟಿಂಗ್ಗಳಿಗೆಲ್ಲ ಬಳಸ್ತಾರೆ. ಇದು ಸಾಫ್ಟ್ ಬಾಕ್ಸು, ಅಂದರೆ ಬೆಳಕನ್ನು ತುಂಬ ಹಾರ್ಷಾಗಿ ಬಿಡೋದಿಲ್ಲ, ಬೆಳಕನ್ನು ಸಾಫ್ಟ್ ಮಾಡಿ ಕೊಡುತ್ತೆ. ಅದಕ್ಕೆ ನಾವು ಇದಕ್ಕೆ ಸಾಫ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಇದು ತುಂಬ ದಿನದ ಕನಸು ಇದನ್ನು ತಗೋಬೇಕು ಅಂತ ಹೇಳಿಬಿಟ್ಟು. ಮತ್ತು ಚಿಕ್ಕ ಬೆಳಕಿದ್ರೂ ಕೂಡ ಫುಲ್ ಸ್ಪ್ರೆಡ್ ಆಗಿ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ನಮಗೆ ಸ್ಟುಡಿಯೋಕ್ಕೆ ತುಂಬ ಇಂಪಾರ್ಟೆಂಟ್ ಇದೇನೆ. ಈ ವಿಡಿಯೋ ಮಾಡೋರಿಗೆ, ಲೈವ್ ಬರೋರಿಗೆ, ಮತ್ತು ಏನೇ ಯೂಟ್ಯೂಬ್ ವಿಡಿಯೋ ಮಾಡೋದಾದರೂ ಒನ್ ಆಫ್ ದ ಬೆಸ್ಟ್, ಚೀಪ್ ಆ್ಯಂಡ್ ಬೆಸ್ಟ್ ಸಾಫ್ಟ್ ಬಾಕ್ಸ್ ಅಂತಲೇ ಹೇಳ್ಬೋದು ಗೋಡಾಕ್ಸ್ ಅವ್ರದ್ದು. ನಾನು ಡಿಜಿಟೆಕ್ ಅವ್ರದ್ದು ನೋಡಿದ್ದೆ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ರಿವ್ಯೂ ಅಷ್ಟು ಚೆನ್ನಾಗಿರಲಿಲ್ಲ. ಆಯಿತಾ? ಅದಕ್ಕೋಸ್ಕರ ನಾನು ಗೋಡಾಕ್ಸ್ ಅವ್ರದ್ದು ಅಮೆಜಾನಲ್ಲೆಲ್ಲ ನೋಡಿದೆ, ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಅದಕ್ಕೆ ಇದನ್ನ ತೊಗೊಳ್ಳೋಣ ಅಂಥೇಳಿ ಫೈನಲ್ ಮಾಡಿ ಇವಾಗ ತೊಗೊಂಡಿದ್ದೀನಿ. ಓಕೆನಾ? ನೋಡಿ, ಇದೆ ಕಣ್ರಪ್ಪ ಸಾಫ್ಟ್ ಬಾಕ್ಸ್ ಅಂಥೇಳಿ. ವಿಡಿಯೋ ಮಾಡೋದಕ್ಕೆಲ್ಲ ತುಂಬ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಅಂದರೆ ಕ್ಯಾಮ್ರಕ್ಕೆ ನಾವು ಒಳ್ಳೆ ಫೋಕಸ್ ಆಗ್ತೀವಿ, ಚೆನ್ನಾಗಿ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸಿದ್ದಾಯಿತು. ಓಕೆನಾ? ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋದಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನನಗೆ ಅಷ್ಟೊಂದು ಸಮಯ ಇದ್ದಿದ್ದರಲ್ಲಿ ಇದಿಷ್ಟು ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಓಕೆನಾ? ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಬೋದು. ನಿಮ್ಮ ಡೌಟ್ಗಳನ್ನು ನಾನು ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ,
ನಾನು ಏನೇನು ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಗೆ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ಹೇಳಿರೋದು ಓಕೆನಾ. ಇಲ್ಲಾಂತಂದ್ರೆ ಇದನ್ನೆಲ್ಲ ನಿಮ್ಗೆ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಇರಲಿ, ನಾನು ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಗೆ ಅನಿಸಿರ್ಬೋದು, ಏನು ವೀಡಿಯೋಸ್ ಎಲ್ಲ ಏನು ಮಾಡಲ್ಲ, ಸುಮ್ಮನೆ ಒಂದು ಚಾನಲ್ ಮಾಡ್ಕೊಂಡಿರ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊತೀರಿ. ಬಟ್ ಅದ್ರ ಹಿಂದ್ಗಡೆ, ಒಂದು ವಿಡಿಯೋ ಹಿಂದ್ಗಡೆ ಎಷ್ಟು ಶ್ರಮಗಳು ಇರುತ್ತೆ ಅಂತಂದರೆ ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ದೀನಿ ಗೊತ್ತಾ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರುತ್ತೆ, ಇನ್ನೂ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸುಮ್ಮನೆ ಇದಕ್ಕೆಲ್ಲ ಯಾರು ಬಂಡವಾಳ ಹಾಕಿ ಯಾರು ತೊಗೊಳ್ಳಲ್ಲ ಸ್ನೇಹಿತರೆ ಅಲ್ವಾ. ನಮ್ಗೆ ಇನ್ನೂವರೆಗೂ ನಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಇನ್ನೂ ಮಾನಿಟೈಸೇ ಆಗಿಲ್ಲ. ಆದರೂ ಕೂಡ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ನಿಮಗೋಸ್ಕರ ಸ್ನೇಹಿತರೆ. ಇನ್ನೂ ಒಳ್ಳೊಳ್ಳೆ ಪ್ರಯತ್ನಗಳನ್ನು ಮಾಡೋಣ, ಏನೇನೋ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡೋಣ ಅಂಥೇಳಿ ಒಂದೊಂದೇ ನಿಧಾನವಾಗಿ ಒಂದೊಂದೇ ಸ್ಟೆಪ್ ಹಚ್ತಾ ಇದ್ದೀನಿ. ಸೊ ಸುಮ್ಮನೆ ಕೂತ್ಕೊಂಡಿಲ್ಲ, ಮಾಡ್ತಾಯಿದ್ದೀನಿ, ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರುತ್ತೆ. ಸ್ವಲ್ಪ ಮಧ್ಯ ಬ್ರೇಕ್ಗಳಾಗುತ್ತೆ, ಏನು ಮಾಡೋಣ, ಸ್ವಲ್ಪ ದಿನ ಇರಿ. ಇನ್ನೂ ತುಂಬ ಪ್ರಾಡಕ್ಟ್ಗಳಿದೆ ಅನ್ಬಾಕ್ಸ್ ಮಾಡೋದು. ಇವಾಗ ಟೈಮ್ ಇಲ್ಲ, ಟೈಮ್ ಇದ್ದಿದ್ರಲ್ಲಿ ಇದಿಷ್ಟು ಅನ್ಬಾಕ್ಸ್ ಮಾಡಿದೆ. ನಮ್ಗೆ ಯಾರೋ ಒಬ್ಬರು ವಿಡಿಯೋ ಮಾಡೋಕ್ಕೆ ಸಿಕ್ಬಿಟ್ಟಿದ್ರೆ ಪಟ ಎಲ್ಲ ಅನ್ಬಾಕ್ಸ್ ಮಾಡ್ಬೋದಾಗಿತ್ತು. ನಾನು ಒಬ್ಬನೇ ಒದ್ದಾಡಬೇಕು, ಯಾರೂ ಸಪೋರ್ಟ್ ಇಲ್ಲ ಗುರು, ಏನು ಮಾಡೋಣ. ಸ್ವಲ್ಪ ಏನೋ ಹೇಳೋದ್ರಲ್ಲಿ ತೋರಿಸಿದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಹೊಟ್ಟೆ ಹಾಕ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ಓಕೆನಾ. ಪ್ರಾಡಕ್ಟ್ ಬಗ್ಗೆ ಏನೇ ಡೌಟ್ಗಳಿದ್ರು ಆರಾಮಾಗಿ ಕಮೆಂಟ್ ಮಾಡಿ, ಹೆಲ್ಪ್ ಮಾಡ್ತೀನಿ ಓಕೆನಾ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಅಲ್ಲೇ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದಿನ ಕ್ರೇಜಿ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.